ವೆಲ್ಕಮ್ ಟು ಅವರ್ ಪರಿಮಳ ಕನ್ಸಲ್ಟೆನ್ಸಿ ಸರ್ವಿಸ್ ಯೂಟ್ಯೂಬ್ ಚಾನಲ್. ನಾವಿವಾಗ ಡಿಸ್ಕಸ್ ಮಾಡ್ತಾ ಇರೋ ವಿಡಿಯೋ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಾವು GST ರಿಜಿಸ್ಟ್ರೇಷನ್ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ನಾವೀಗ ತಿಳಿಸ್ಕೊಳ್ಳೋಣ. ಆದಮೇಲೆ ಅದಕ್ಕೆ ಏನೇನು ಬೇಕು ಕ್ಯಾನ್ಸಲೇಷನ್ಗೆ, ಅದರಲ್ಲಿ ಸ್ಟೆಪ್ಸ್ ಇವೆ. ಏನು ಸ್ಟೆಪ್ಸ್ ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೌ ಟು ಕ್ಯಾನ್ಸಲ್ GST ರಿಜಿಸ್ಟ್ರೇಷನ್ ಬಿಫೋರ್ ಸರೆಂಡರ್. ವಾಟ್ ಡು ಯು ನೀಡ್ ಟು ಡೂ ಅಂದರೆ ನಮ್ಗೆ ಏನೇನು ಬೇಕು. ಹೌ ಟು ಸರೆಂಡರ್ ಆಲ್ ಕ್ಯಾನ್ಸಲ್ ದ GST, ಹೇಗೆ ಕ್ಯಾನ್ಸಲ್ ಮಾಡಬೇಕು. ಆಫ್ಟರ್ ಸರೆಂಡರ್ ಸ್ಟೇಜಸ್ GST-R10, ಅದಾದಮೇಲೆ ನಾವು GST-R10 ಹೇಗೆ ಇದು ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಟೆಪ್ಸ್ ಫಾರ್ ಕ್ಯಾನ್ಸಲೇಷನ್. ಫೈಲ್ ಆಲ್ GST ರಿಟರ್ನ್, GST-R1 and GST-R3B even for zero or nil business. ನಾವು GST-R1 GST-R3B ನಾವು ನಿಲ್ ಅಂತ ತೋರಿಸ್ಬೇಕು. ನಾವು ಮೊದಲನೇದಾಗಿ GST ರಿಟರ್ನ್ ಮಾಡೋದಂದ್ರೆ ನಾವು ನಿಲ್ ಬಿಸ್ನೆಸ್ ಮಾಡಬೇಕು. ಅದನ್ನ ಕ್ಲಿಯರ್ ಆಲ್ ಟ್ಯಾಕ್ಸಸ್ ಪೇಮೆಂಟ್ ಆಫ್ ಲಯಬಿಲಿಟಿ. ನಾವು ಆಲ್ ಟ್ಯಾಕ್ಸ್, ಏನೇ ಟ್ಯಾಕ್ಸ್ ಪೇಮೆಂಟ್ ಇದ್ರೂ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿರಬೇಕು. ಮತ್ತು ಲಯಬಿಲಿಟಿನೂ ಅಷ್ಟೇ, ನಾವು ಏನೇ ಬಿಲಿಟಿ ಇದ್ರೂ ನಾವು ಅದನ್ನೆಲ್ಲ ಪೂರ್ತಿ ಕ್ಲಿಯರ್ ಮಾಡ್ಕೊಂಡಿರಬೇಕು. ರಿವರ್ಸಲ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಕ್ಲೋಸಿಂಗ್ ಸ್ಟಾಕ್ ಎಕ್ಸೆಟ್ರಾ. ನಾವು ಏನೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿರ್ಬೋದು, ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು, ಎಲ್ಲ ನಾವು ರಿವರ್ಸಲ್ ಮಾಡ್ಕೊಂಡಿರಬೇಕು. ಕ್ಲಿಯರ್ ಆಲ್ ಕೈಂಡ್ ಆಫ್ ದ ನೋಟಿಸ್ ಎಕ್ಸೆಟ್ರಾ. ನಾವು ಏನೇ ನೋಟಿಸ್ ಇದ್ದರೂ, ನಮ್ಗೆ ಏನೇ ನೋಟಿಸ್ ಬಂದಿದ್ರು ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡಿರಬೇಕು. ಆಮೇಲೆ ನಾವು GST ರಿಜಿಸ್ಟ್ರೇಷನ್ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಥ್ಯಾಂಕ್ ಯು.